ಏನಾದ್ರೂ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದಿರಾ ಅಂದ್ರೆ ಆಗ ಇರ್ಬೋದು ನೀವು 2024ರ 9 ತಿಂಗಳನ್ನ ವೇಸ್ಟ್ ಮಾಡಿದಿರಾ. ಆದ್ರೆ ಈಗ ನೀವು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಮತ್ತೆ ಈ ಕೊನೆಯ 3 ತಿಂಗಳಲ್ಲಿ ಈ ವರ್ಷದ ಸ್ಟ್ರಾಂಗೆಸ್ಟ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಇರ್ತೀರಾ. ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಈ ರೀತಿ ಟೈಮ್ ಬರುತ್ತೆ ಯಾವಾಗ ಅವನ ಹತ್ರ ತನ್ನ ಲೈಫಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗೆಸ್ಟ್ ಕಮ್ ಬ್ಯಾಕ್ ನ ತುಂಬಾ ಅವಶ್ಯಕತೆ ಇರುತ್ತೋ. ಮತ್ತೆ ನಿಮಗೆ ಈ ಕಮ್ ಬ್ಯಾಕ್ ನ ಟೈಮ್ ಇವತ್ತೇ, ಈ ಕ್ಷಣದಿಂದಲೇ, ಯಾವಾಗ ನೀವು ಈ ವಿಡಿಯೋ ನೋಡ್ತಿದಿರೋ. ಸ್ನೇಹಿತರೆ, ಈ ವಿಡಿಯೋ ಈ ಚಾನೆಲ್ ಎಲ್ಲಕ್ಕಿಂತ ವ್ಯಾಲ್ಯೂಬಲ್ ವಿಡಿಯೋ ಆಗಲಿದೆ. ಇದರಲ್ಲಿ ಯಾವುದೇ ಅನವಶ್ಯಕತೆ ಟಾಪಿಕ್ ಮಾತುಗಳಿಲ್ಲ. ಬದಲಿಗೆ ಇದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ವ್ಯಾಲ್ಯೂ ಸಿಗುತ್ತೆ ನಿಮ್ಮ ಲೈಫ್ ಅಲ್ಲಿ ಅಳವಡಿಸೋದಕ್ಕೆ. ನಾನು ನಿಮಗೆ ಕೆಲವು 5 ರೂಲ್ಸ್ ಹೇಳ್ತೀನಿ. ಅದರಿಂದ ಈ ವಿಂಟರ್ ಆರ್ಕ್ ಅಲ್ಲಿ ನಿಮ್ಮ ಪೂರ್ತಿ ಲೈಫ್ ಚೇಂಜ್ ಆಗುತ್ತೆ. ಅದಕ್ಕೆ ಈ ವಿಡಿಯೋನ ಗಮನ ಇಟ್ಟು ನೋಡಿ. ಈ ವಿಡಿಯೋ ನೋಡಿದ ನಂತರ ನೀವು ಕೊನೆಯಲ್ಲಿ ಥ್ಯಾಂಕ್ ಯು ಹೇಳ್ದೆ ಹೋಗಲ್ಲ. ವಿಂಟರ್ ಆರ್ಕ್ ಇದೊಂದು ಅಲ್ಟಿಮೇಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಚಾಲೆಂಜ್ ಇದೆ. ಏನಾದ್ರೂ ಇದನ್ನ ನೀವು ಫಾಲೋ ಮಾಡಿದ್ರೆ ಇದು ಕೇವಲ 90 ಡೇಸ್ ಅಲ್ಲಿ ನಿಮ್ಮ ಲೈಫ್ ಚೇಂಜ್ ಮಾಡಿಡುತ್ತೆ. 99% ಜನ ಈ ಚಾಲೆಂಜ್ ನ ಫಾಲೋ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ವಿಂಟರ್ ಸೀಸನ್ ಇದೇ ರೀತಿ ಇರುತ್ತೆ. ಇಲ್ಲಿ ನಿಮಗೆ ಯಾವತ್ತೂ ಬೆಳಿಗ್ಗೆ ಹೇಳೋದಕ್ಕೆ ಮನಸ್ಸೇ ಆಗಲ್ಲ. ಮತ್ತೆ ಕೆಲಸ ಮಾಡೋ ಟೈಮ್ ಬಂದಾಗ ನೀವು ತುಂಬಾ ಲೇಜಿ ಫೀಲ್ ಮಾಡ್ತೀರಾ. ಅದಕ್ಕೆ ಬನ್ನಿ ತಿಳಿಯೋಣ ವಿಂಟರ್ ಆರ್ಕ್ ನ 5 ಈ ರೀತಿ ರೂಲ್ಸ್. ಅದು ನಿಮ್ಮ ಲೈಫ್ ನ ಪೂರ್ತಿ ಚೇಂಜ್ ಮಾಡುವಂತದ್ದು. ರೂಲ್ ನಂಬರ್ 1, ಡಿಸಪಿಯರ್. ವಿಂಟರ್ ಆರ್ಕ್ ನ ಮೊದಲನೇ ರೂಲ್ ಹೇಳುತ್ತೆ ನೀವು ಕೆಲವು ಸಮಯದ ತನಕ ಡಿಸಪಿಯರ್ ಅಂದ್ರೆ ಮಾಯ ಆಗೋಗಿ ಅಂತ. ಯಾಕಂದ್ರೆ ನೀವು ಎಷ್ಟು ಹೆಚ್ಚು ನಿಮ್ಮ ಲೈಫ್ ನ ಜನರ ಮುಂದೆ ಇಡ್ತಿರೋ ಆಗ್ಲೇ ಮೋಸ್ಟ್ ಆಫ್ ದ ಚಾನ್ಸಸ್ ನೀವು ನಿಮ್ಮ ಲೈಫ್ ಅಲ್ಲಿ ಏನು ಅಚೀವ್ ಮಾಡೋದಕ್ಕಾಗಲ್ಲ. ಈ ರೀತಿ ಯಾಕಂದ್ರೆ ನಮ್ಮ ಅಕ್ಕಪಕ್ಕದ ಜನರ ಒಂದು ಈ ರೀತಿ ಗುಣ ಇರುತ್ತೆ. ತಮ್ಮ ಸಕ್ಸಸ್ ಗಿಂತ ಹೆಚ್ಚು ಜನರಿಗೆ ಬೇರೆಯವರ ಸಕ್ಸಸ್ ನೋಡಿ ಹೊಟ್ಟೆ ಕಿಚ್ಚು ಬರುತ್ತೆ. ಯಾಕಂದ್ರೆ ಜನರು ಸದಾ ತಮ್ಮನ್ನ ಬೇರೆಯವರಿಗಿಂತ ಮೇಲಿಡೋದಕ್ಕೆ ಇಷ್ಟ ಪಡ್ತಾರೆ. ಮತ್ತೆ ಯಾರೆಲ್ಲ ಅವರಿಗಿಂತ ಮೇಲ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೋ ಆಗ ಅವರೇ ಸ್ವತಃ ಬೇರೆಯವರನ್ನ ಹಿಡಿದು ಕೆಳಗೆ ಬೀಳಿಸೋದಕ್ಕೆ ಪೂರ್ತಿ ಪ್ರಯತ್ನ ಪಡ್ತಾರೆ. ಇವರು ಅದೇ ಜನಗಳು ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋರು. ಅದಕ್ಕೆ ಏನಾದ್ರೂ ನೀವು ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ಇದ್ರೆ ಆಗ ನೀವು ಕೆಲವು ಸಮಯದ ತನಕ ಡಿಸಪಿಯರ್ ಆಗ್ಬೇಕಾಗತ್ತೆ. ಇದು ಯಾರಿಗೂ ಗೊತ್ತಾಗಬಾರ್ದು ನೀವು ಏನ್ ಮಾಡ್ತಿದ್ದೀರಾ ಮತ್ತೆ ಯಾಕೆ ಮಾಡ್ತಿದ್ದೀರಾ. ಇದರಿಂದ ನಿಮಗೆ ಯಾರು ಫೀಡ್ಬ್ಯಾಕ್ ಕೊಡೋನಿರಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡೋನಿರಲ್ಲ, ಅಥವಾ ನಿಮಗೆ ಯಾರು ಕ್ರಿಟಿಸೈಸ್ ಮಾಡೋನಿರಲ್ಲ. ನೀವು ಏನ್ ಮಾಡ್ತಿದ್ರು ಒಬ್ಬರೇ ಮಾಡ್ತೀರಾ, ಒಂದು ನೆರಳಿನ ತರ. ಮತ್ತೆ ಯಾವಾಗ ಜನರು ವಿಂಟರ್ ಆರ್ಕ್ ಅಲ್ಲಿ ನಿಮ್ಮ ಟ್ರಾನ್ಸ್ಫಾರ್ಮ್ ವರ್ಷನ್ ನೋಡ್ತಾರೋ ಆಗ ಎಂತೆಂತವ್ರದ್ದು ನಿಮ್ಮ ಮೇಲಿರೋ ಒಂದು ಅಭಿಪ್ರಾಯ ಇರುತ್ತಲ್ಲ ಅದು ಪೂರ್ಣ ರೀತಿ ಬದಲಾಗತ್ತೆ. ನೀವು ಈಗ ಹೇಗಿದ್ರು ಅದನ್ನ ನೋಡಿ ಮತ್ತೆ ಜನರು ನಿಮ್ಮ ಬಗ್ಗೆ ಹೇಳಿರೋದನ್ನ ಎಲ್ಲೋ ಕೇಳಿ ಆಶ್ಚರ್ಯ ಪಡ್ತಾನೆ ಇರ್ತಾರೆ. ಅದಕ್ಕೆ ನಿಮ್ಮ ನೆಕ್ಸ್ಟ್ ಮೂವ್ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬಿ ರೆಡಿ ಟು ಡಿಸಪಿಯರ್. ರೂಲ್ ನಂಬರ್ 2, ದ ಆರ್ಟ್ ಆಫ್ ಪ್ಲಾನಿಂಗ್. ವಿಂಟರ್ ಆರ್ಕ್ ನ ರೂಲ್ 2 ಇಂದ ಗೊತ್ತಾಗುತ್ತೆ ನಿಮ್ಮ ದಿನಾನ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋ ಸರಿಯಾದ ರೀತಿ ಏನು ಅಂತ. ಎಲ್ಲ ಡಿಪೆಂಡ್ ಆಗೋದು, ಎಲ್ಲ ಶುರು ಆಗೋದು ನಮ್ಮ ದಿನಾನ ಪ್ಲಾನ್ ಮಾಡೋದ್ರಿಂದ. ದಿನಾನ ಪ್ಲಾನ್ ಮಾಡೋದ್ರಿಂದ ವಿಂಟರ್ ಆರ್ಕ್ ಪ್ಲಾನ್ ಆಗುತ್ತೆ. ಮತ್ತೆ ವಿಂಟರ್ ಆರ್ಕ್ ಪ್ಲಾನ್ ಮಾಡೋ ಅರ್ಥ ಏನಂದ್ರೆ ನಮ್ಮ ಲೈಫ್ ನ ಪ್ಲಾನ್ ಮಾಡೋದು. ಆದ್ರೆ ಗೊತ್ತಿದ್ಯಾ ನೀವು ಕೆಲಸ ಎಷ್ಟೊಂದು ಚೆನ್ನಾಗಿರೋ ಟೈಮ್ ಟೇಬಲ್ ಮಾಡಿದ್ರು ಕೂಡ ಅದನ್ನ ಫಾಲೋ ಮಾಡೋದಕ್ಕೆ ಯಾಕಾಗ್ಲಿಲ್ಲ ಅಂತ. ಯಾಕಂದ್ರೆ ಪ್ರಾಬ್ಲಮ್ ಏನಂದ್ರೆ ಈ ಲೈಫ್ ತುಂಬಾ ಅನಿರೀಕ್ಷಿತವಾಗಿದೆ. ನಾವು ಸದಾ ಕೆಲಸ, ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಸೋಷಿಯಲ್ ಮೀಡಿಯಾದ ಮಧ್ಯ ಸಿಕ್ಕಾಕೊಂಡಿರ್ತೀವಿ. ನಾವು ಬೇಕಿದ್ರು ಟೈಮ್ ಟೇಬಲ್ ಫಾಲೋ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಇದರಲ್ಲಿ ಯಾವ್ದಾದ್ರು ಒಂದಂತೂ ಟೈಮ್ ಟೇಬಲ್ ಫಾಲೋ ಮಾಡೋದನ್ನ ತಡೆದೇ ಬಿಡುತ್ತೆ. ಲೈಕ್ ಕೆಲವು ಸರಿ ಕೆಲಸ ಜಾಸ್ತಿ ಇರೋ ಕಾರಣದಿಂದ ನಾವು ಮಧ್ಯರಾತ್ರಿ ತನಕ ಕೆಲಸ ಮಾಡ್ತೀವಿ. ಇದರಿಂದ ನಾವು ಲೇಟ್ ಆಗಿ ಮಲಗ್ತೀವಿ ಮತ್ತೆ ಲೇಟ್ ಆಗಿ ಹೇಳ್ತೀವಿ. ಈ ರೀತಿ ಕಾರಣಗಳಿಂದ ನಮ್ಮ ಟೈಮ್ ಟೇಬಲ್ ನ ಶೆಡ್ಯೂಲ್ ಹಾಳಾಗುತ್ತೆ. ಸಡನ್ ಆಗಿ ಯಾವ್ದಾದ್ರು ಫಂಕ್ಷನ್ ಬಂದಾಗ ನಾವಲ್ಲಿ ಹೊರಟೋಗ್ತೀವಿ, ಆಗ ಮತ್ತೆ ಶೆಡ್ಯೂಲ್ ಹಾಳಾಗುತ್ತೆ. ಮತ್ತೇನಾದ್ರೂ ಮಿಸ್ಟೇಕ್ ಇಂದ ಟೈಮ್ ಟೇಬಲ್ ನ ಒಂದು ಕೆಲಸ ಮಿಸ್ ಆದ್ರೂ ಆಗ ನಾವು ಕಾರಣಗಳು ಕೊಟ್ಕೊಂಡು ಇವತ್ತಿನ ಟೈಮ್ ಟೇಬಲ್ ಸರಿಯಾಗಿ ಹೋಗ್ಲಿಲ್ಲ, ದಿನ ವೇಸ್ಟ್ ಆಯ್ತು, ಅದಕ್ಕೆ ನಾನು ಟೈಮ್ ಟೇಬಲ್ ನಾಳೆಯಿಂದ ಶುರು ಮಾಡ್ತೀನಿ ಅಂತ ಹೇಳ್ತೀವಿ. ನೋಡಿ, ನೀವು ಟೈಮ್ ಟೇಬಲ್ ನ ಫಾಲೋ ಮಾಡಿದ್ರೆ ತೊಂದರೆ ಮೇಲೆ ತೊಂದರೆ ಬರುತ್ತೆ. ಅದಕ್ಕೆ ಇದರ ಸೊಲ್ಯೂಷನ್ ಏನಂದ್ರೆ ದ ಟಾಸ್ಕ್ ಶೆಡ್ಯೂಲಿಂಗ್. ಅಂದ್ರೆ ನಿಮ್ಮ ದಿನವನ್ನ ಟೈಮ್ ಪ್ರಕಾರ ಪ್ಲಾನ್ ಮಾಡದೆ ಬದಲಿಗೆ ಅದನ್ನ ಕೆಲಸದ ಪ್ರಕಾರ ಪ್ಲಾನ್ ಮಾಡೋದು. ಬನ್ನಿ ಅದನ್ನೆಲ್ಲ ಪ್ರಾಕ್ಟಿಕಲಿ ತಿಳಿಯೋಣ. ನೀವು ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ಮುಂದಿನ ದಿನನ ಎಲ್ಲಾ ಟಾಸ್ಕ್ ಬರ್ಕೋಬೇಕು. ಮತ್ತೆ ಇದನ್ನ ನೀವು 3 ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡಬೇಕು. ಟಾಪ್, ಮೀಡಿಯಂ, ಲೋ. ಟಾಪ್ ಅಲ್ಲಿ ನೀವು ಆ ಕೆಲಸಗಳನ್ನ ಇಡಬೇಕು, ಅದನ್ನ ನೀವು ಮಾಡ್ಲೇಬೇಕಾಗಿರುವಂತದ್ದು. ಕೊನೆಯಲ್ಲಿ ಯಾವುದೇ ಕಾರಣ ನಡೆಯಲ್ಲ. ಆದ್ರೆ ಟಾಪ್ ಇರೋದನ್ನ ಮುಗಿಸಿದ ನಂತರ ಮೀಡಿಯಂ ಅಲ್ಲಿ ನೀವು ಆ ಕೆಲಸಗಳನ್ನ ಇಡಬೇಕು, ಅದನ್ನ ಮುಗಿಸುವಂತದ್ದು. ಆದ್ರೆ ಟಾಪ್ ಅಲ್ಲಿ ಇರೋದನ್ನ ಮುಗಿಸಿದ ನಂತರ ಲೋನಲ್ಲಿ ಆ ಕೆಲಸಗಳನ್ನ ಇಡಬೇಕು, ಅದನ್ನ ನೀವು ಮಾಡಬೇಕಾಗಿರೋದು. ಆದ್ರೆ ನೀವು ಅದನ್ನ ಮಾಡದೇ ಇದ್ರೂ ನಡೆಯುತ್ತೆ. ಈಗ ಯಾವಾಗೆಲ್ಲ ನೀವು ನಿಮ್ಮ ದಿನಾನ ಶುರು ಮಾಡ್ತಿರೋ ಆಗ ಎಲ್ಲಕ್ಕಿಂತ ಮೊದಲು ನೀವು ಟಾಪ್ ಅಲ್ಲಿ ಇರೋದು ಮಾಡಬೇಕು, ಆಮೇಲೆ ಮೀಡಿಯಂ ಮತ್ತೆ ಲೋ. ಈಗ ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವ ಲಾಭ ಆಗತ್ತೆ? ಯಾವಾಗೆಲ್ಲ ನೀವು ನಿಮ್ಮ ದಿನಾನ ಟಾಸ್ಕ್ ಪ್ರಕಾರ ಪ್ಲಾನ್ ಮಾಡ್ತಿರೋ ಆಗ ನಿಮ್ಮ ಮೈಂಡ್ ಇಂದ ಟೈಮ್ ಪ್ರೆಷರ್ ದೂರ ಆಗುತ್ತೆ. ಮತ್ತೆ ಯಾವ್ದನ್ನ ನೀವು ಮಾಡ್ತಿರೋ ಅದರಲ್ಲಿ ನಿಮ್ಮ ಬ್ರೈನ್ ಫುಲ್ಲಿ ಫೋಕಸ್ ಆಗಿರುತ್ತೆ. ಇದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಮತ್ತೇನಾದ್ರೂ ನೀವು ಎಲ್ಲಾದ್ರೂ ಹೋಗ್ಬೇಕಿದ್ರು ನೀವು ಬಂದು ಅದನ್ನ ಕಂಪ್ಲೀಟ್ ಮಾಡಬಹುದು. ಯಾಕಂದ್ರೆ ಈಗ ನೀವು ಟೈಮ್ ಕಾರಣದಿಂದ ತಗಲಾಕೊಂಡಿಲ್ಲ. ಹಾಗೆ ಮತ್ತೊಂದು, ಯಾವಾಗ ನೀವು ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಿ ಟಿಕ್ ಮಾಡ್ತಿರೋ ಆಗ ನಿಮ್ಮ ಬ್ರೈನ್ ಡೋಪಮಿನ್ ರಿಲೀಸ್ ಮಾಡುತ್ತೆ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಮೋಟಿವೇಶನ್ ಎರಡು ಬೂಸ್ಟ್ ಆಗುತ್ತೆ. ಮತ್ತೆ ನಿಮ್ಮ ಡಿಸಿಪ್ಲಿನ್ ಫಾಲೋ ಮಾಡೋದು ಈಸಿ ಆಗುತ್ತೆ. ರೂಲ್ ನಂಬರ್ 3,
ಮಸ್ಟ್ ಹ್ಯಾವ್ ಹ್ಯಾಬಿಟ್ಸ್. ಈಗ ವಿಂಟರ್ ಆರ್ಕ್ ನ ರೂಲ್ 3 ಹೇಳುತ್ತೆ ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಈ ಹ್ಯಾಬಿಟ್ಸ್ ಇರೋದು ತುಂಬಾ ಮುಖ್ಯ ಇದೆ. ನೋಡಿ, ನಾನ್ ನಿಮಗೆ ನಿಮ್ಮ ರೂಟೀನ್ ಮಾಡ್ಕೊಡೋದಕ್ಕಾಗಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ ನೀವು ಯಾವಾಗ ಏನ್ ಮಾಡ್ತೀರಾ ಅಂತ. ನೀವು ನಿಮ್ಮ ಪ್ರಕಾರ ನಿಮ್ಮ ವಿಂಟರ್ ಆರ್ಕ್ ರೂಟೀನ್ ತಯಾರಿ ಮಾಡ್ಕೋಬೇಕು, ಮತ್ತೆ ಅದರಲ್ಲಿ ಈ ಹ್ಯಾಬಿಟ್ಸ್ ಇರೋದು ಮುಖ್ಯ. ಇದು ನಿಮಗೆ ಮೆಂಟಲಿ ಅಂಡ್ ಫಿಸಿಕಲಿ ಎರಡನ್ನೂ ಫಿಟ್ ಇಡುತ್ತೆ. ನಂಬರ್ 1, ಡೈಲಿ ನೀವು ಮಲಗೋದಕ್ಕಿಂತ ಮುಂಚೆ ನಾಳೆ ದಿನದ ಟಾಸ್ಕ್ ನ ಪೇಪರ್ ಅಲ್ಲಿ ಬರ್ಕೋಬೇಕು. ಸೆಕೆಂಡ್, ಡೈಲಿ ನೀವು ಏನೇ ಆಗ್ಲಿ 45 ನಿಮಿಷ ವರ್ಕೌಟ್ ಮಾಡಬೇಕು. ಥರ್ಡ್, ನೀವು ಸೈಡ್ ಹಸಲ್ ಮೇಲೆ ಡೈಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಗಂಟೆ ಕೆಲಸ ಮಾಡಬೇಕು. ಮತ್ತೇನಾದ್ರೂ ನೀವು ಸ್ಟಡಿಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂದ್ರೆ ಆಗ ನೀವು ಡೈಲಿ 4 ಗಂಟೆ ಫುಲ್ ಫೋಕಸ್ ಜೊತೆ ಓದುವ ಹ್ಯಾಬಿಟ್ ಮಾಡ್ಕೊಳ್ಳಿ. ಫೋರ್ತ್, ನೀವು ನಿಮ್ಮ ಮಲಗುವ ಮತ್ತೆ ಬೆಳಿಗ್ಗೆ ಏಳುವ ಟೈಮ್ ನ ಫಿಕ್ಸ್ ಮಾಡಬೇಕು. ಇದನ್ನ ನೀವು ಕನ್ಸಿಸ್ಟೆಂಟ್ಲಿ ಈ ವಿಂಟರ್ ಆರ್ಕಲ್ಲಿ ಫಾಲೋ ಮಾಡಬೇಕು. ಫಿಫ್ತ್, ನೀವೊಂದು ಹ್ಯಾಬಿಟ್ ಟ್ರ್ಯಾಕರ್ ಬರೀಬೇಕು. ಇದರಲ್ಲಿ ನೀವು ದಿನ ಮುಗಿದ ನಂತರ ಯಾವ ಪ್ಲಾನ್ ಮುಗಿಸಿದ್ರೋ ಅದರ ಮೇಲೆ ಟಿಕ್ ಮಾಡಬೇಕು. ಯಾಕಂದ್ರೆ ಇದು ನಿಮಗೆ ಹಾಗೆ ಅದನ್ನ ಮುಂದೆ ಕಂಪ್ಲೀಟ್ ಮಾಡೋದಕ್ಕೆ ಮೋಟಿವೇಶನ್ ಸಿಗೋದಕ್ಕೆ. ಮತ್ತೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹ್ಯಾಬಿಟ್ ಟ್ರ್ಯಾಕರ್ ನ PDF ಕೊಡ್ತೀನಿ. ಅದನ್ನ ಜೆರಾಕ್ಸ್ ಮಾಡಿಸಿ ನಿಮ್ಮ ಹ್ಯಾಬಿಟ್ ನ ಟ್ರ್ಯಾಕ್ ಮಾಡಿ. ಅದರ ಲಿಂಕ್ ಬೇಕಾದ್ರೆ ಕೆಳಗಡೆ ವಾಟ್ಸ್ಆಪ್ ಲಿಂಕ್ ಕೊಡ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. 6th, ಡೈಲಿ ನೀವು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. 7th, ನೀವೇನಾದ್ರೂ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು ಅಂದ್ರೆ ಆಗ ಶುಗರ್, ಪ್ರೊಸೆಸ್ ಫುಡ್ಸ್, ಆಲ್ ಫ್ರೈಡ್ ಫುಡ್ಸ್ ನ ಪೂರ್ಣ ರೀತಿ ನಿಮ್ಮ ಡಯಟ್ ಇಂದ ತೆಗೀರಿ. ಮತ್ತೆ ChatGPT ಇಂದ ಎಕ್ಸರ್ಸೈಸ್ ರೂಟೀನ್ ಕೇಳಿ ಅದನ್ನ ಫಾಲೋ ಮಾಡಿ. ಅಥವಾ ಹೋಮ್ ವರ್ಕೌಟ್ಸ್ ಮೇಲೆ ಮೊದಲೇ ವಿಡಿಯೋ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಇದೆ, ನಂತರ ಚೆಕ್ ಮಾಡಿ. 8, ನಿಮ್ಮ ಫೋನ್ ಯೂಸ್ ಮಾಡುವ ಟೈಮ್ ಡಿಸೈಡ್ ಮಾಡಿ. ಮತ್ತೆ ಯಾವಾಗ ಫೋನ್ ಯೂಸ್ ಮಾಡದೇ ಇರೋ ಟೈಮ್ ಇರುತ್ತೋ ಆಗ ನೀವು ನಿಮ್ಮ ಫೋನ್ ನ ದೂರ ಇಡಬೇಕು. 9th, ಡೈಲಿ ನಿಮ್ಮನ್ನ ನೀವು ಹೈಡ್ರೇಟ್ ಇಡಿ. 3 ರಿಂದ 4 ಲೀಟರ್ ನೀರನ್ನ ಕುಡಿದು ಯಾವಾಗೆಲ್ಲ ಕೆಲಸಕ್ಕೆ ಕೂತ್ಕೋತಿರೋ ಆಗ ಮಧ್ಯ ನೀರು ಕುಡಿರಿ. 10th, ನೆವರ್ ಗಿವ್ ಅಪ್. ಇದೇ ಮಾತನ್ನ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಎಷ್ಟೇ ಕಷ್ಟ, ಎಷ್ಟೇ ಪ್ರಾಬ್ಲಮ್ಸ್ ಬರಲಿ, ಆದ್ರೆ ನಿಲ್ಬಾರ್ದು. ಇವತ್ತು ನಾನು ನಿಮಗೆ 2 ಹ್ಯಾಬಿಟ್ ಹೇಳ್ತೀನಿ, ಮತ್ತೆ ಈ ವಿಡಿಯೋಯಿಂದ ನಿಮ್ಮ ಲೈಫ್ ಚೇಂಜ್ ಆಗ್ಬೇಕು. ಯಾಕಂದ್ರೆ ನಿಮಗೆ ಒಂದು ಸಿಸ್ಟಮ್ ಸಿಗುತ್ತೆ. ನೀವು 30 ದಿನದ ತನಕ ಪ್ರಾಕ್ಟೀಸ್ ಮಾಡ್ತೀರಾ. ಮಾಡೋ ಹಾಗಿದ್ರೆ ಮಾತ್ರ ಎಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಒಂದು ಹ್ಯಾಬಿಟ್ ಇದೆ ಸೆಲ್ಫ್ ಆಡಿಟ್. ಪ್ರತಿ ರಾತ್ರಿ ಕೇವಲ 2 ಪ್ರಶ್ನೆಗಳನ್ನ ಕೇಳಬೇಕು ನಿಮಗೆ ನೀವು ಮಲಗೋದಕ್ಕಿಂತ ಮುಂಚೆ. ಇವತ್ತು ನಾನು ಈ ರೀತಿ ಯಾವುದನ್ನ ಮಾಡ್ದೆ, ಅದನ್ನ ನಾನು ಮಾಡಬಾರ್ದಾಗಿತ್ತು. ಎರಡನೇದು, ಇವತ್ತು ನಾನು ಈ ರೀತಿ ಯಾವುದನ್ನ ಮಾಡ್ದೆ, ಅದರಿಂದ ನನಗೆ ಗರ್ವ ಇರೋದು. ಯಾವಾಗ ನೀವು ಎರಡನ್ನ ನಿಮ್ಮ ಬುಕ್ಕಲ್ಲಿ 30 ದಿನ ತನಕ ಬರೀತಿರೋ ನಿಮ್ಮ ಜೀವನ ಬದಲಾಗುತ್ತೆ. ನಿಮಗಿದು ತಿಳಿದು ಆಶ್ಚರ್ಯ ಆಗ್ಬೋದು. ಮೆಂಟರ್ಸ್ ಇದನ್ನೇ ಕಂಪನಿಗಳಲ್ಲಿ ಹೇಳೋದಕ್ಕೆ ಲಕ್ಷಗಟ್ಟಲೆ ಚಾರ್ಜ್ ಮಾಡ್ತಾರೆ. ಮತ್ತೆ ಸೆಕೆಂಡ್ ಹ್ಯಾಬಿಟ್ ಏನಂದ್ರೆ ಒನ್ ಗೋಲ್ ಒನ್ ಡೇ. ಇದರ ಸಿದ್ಧಾಂತ ಏನಂದ್ರೆ ನೀವು ಪ್ರತಿದಿನ ಬೆಳಿಗ್ಗೆ ಒಂದು ಗೋಲ್ ನ ಬರೀಬೇಕು. ಒಂದು ಗೋಲ್ ಪ್ರತಿದಿನ. ಇದನ್ನೇನಾದ್ರೂ ನೀವು 100 ಡೇಸ್ ಮಾಡಿದ್ರೆ ಆಗ ನಿಮ್ಮ ಜೀವನ 5 ವರ್ಷ ಮುಂದೆ ಹೋಗುತ್ತೆ. ಯಾಕಂದ್ರೆ ನೀವು ಸಾಮಾನ್ಯ ಜನಗಳಿಗಿಂತ ಒಂದು ಲೆವೆಲ್ ಅಪ್ಗ್ರೇಡ್ ಆಗಿರ್ತೀರಾ, ಕಾನ್ಶಿಯಸ್ ಆಗಿರ್ತೀರಾ, ಯಾವತ್ತೂ ಡಿಸ್ಸ್ಯಾಟಿಸ್ಫೈಡ್ ಆಗಲ್ಲ. ಪ್ರತಿದಿನ ನಿಮಗೆ ಈ ರೀತಿ ಅನ್ಸುತ್ತೆ, ಗುರು ನಿನ್ನೆ ಯಾವ ದಿನ ಇತ್ತೋ ಇದನ್ನ ಇವತ್ತು ಇನ್ನೂ ಬೆಟರ್ ಮಾಡೋಣ. ರೂಲ್ ನಂಬರ್ 4, ಸೆಟ್ ಕ್ಲಿಯರ್ ಗೋಲ್ಸ್. ವಿಂಟರ್ ಆರ್ಕ್ ರೂಲ್ 4 ಹೇಳುತ್ತೆ ನೀವು ಏನ್ ಪಡಿಬೇಕು ಅಂತ ಇರ್ತೀರೋ, ನಿಮ್ಮ ಯಾವ್ದೆಲ್ಲ ಗೋಲ್ಸ್ ಇದೆಯೋ ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ನೀವು ಏನಾಗೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಈ ರೀತಿ ಯಾವ್ದಿದೆ ಅದನ್ನ ಮಾಡಿ ನೀವು ಹೇಳ್ಕೋಬಹುದು. ಹೌದು, ನಾನು ನನ್ನ ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡಿದೀನಿ. ಏನಾದ್ರೂ ಯಾವ್ದಾದ್ರು ಡಿಗ್ರಿನ, ಅಥವಾ ಎಂಟ್ರೆನ್ಸ್ ಎಕ್ಸಾಮ, ಅಥವಾ ಯಾವ್ದಾದ್ರು ಬಿಸ್ನೆಸ್, ಹಣ, ಅಥವಾ ಬೇರೆ ಪರ್ಸನಲ್ ಗೋಲ್ಸಾ, ನಿಮ್ಮ ಲುಕ್ಸ್ ಇದೆಯಾ, ಅಥವಾ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಯಾವ್ದಾದ್ರು ಒಂದು ಇರುತ್ತೆ. ಅದನ್ನೇ ನೀವು ಸರಿಪಡಿಸೋದಕ್ಕೆ ಡಿಸಿಪಿಯರ್ ಆಗ್ತಿದ್ದೀರಾ. ಅವಶ್ಯಕತೆ ಏನಿಲ್ಲ ನಿಮ್ಮ ಗೋಲ್ಸ್ ಒಂದೇ ಇರಬೇಕು ಅಂತ. ನಿಮ್ಮ ಗೋಲ್ಸ್ ಒಂದಕ್ಕಿಂತ ಹೆಚ್ಚು ಇರಬಹುದು, ಆದ್ರೆ ಅವಶ್ಯಕತೆ ಏನಂದ್ರೆ ನಿಮ್ಮ ಗೋಲ್ಸ್ ನಿಮ್ಮ ಕಣ್ಣಿನ ಮುಂದೆ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ಅದನ್ನ ಯಾವ್ದಾದ್ರು ಪೇಜ್ ಅಲ್ಲಿ ಬರ್ಕೊಳ್ಳಿ, ಅಥವಾ ಅದರ ಫೋಟೋನ ಗೋಡೆಗೆ ಅಂಟಿಸಿ. ಇಲ್ಲ ಅಂದ್ರೆ ಅದನ್ನ ಯಾವ್ದಾದ್ರು ಈ ರೀತಿ ಜಾಗದಲ್ಲಿ ಇಡಿ, ಅದನ್ನ ಬೇರೆಯವರು ನೋಡದೇ ಇರೋ ತರ. ನೆನಪಿಡಿ, ನಿಮ್ಮ ಗೋಲ್ಸ್ ಈ ರೀತಿ ಇರಬೇಕು, ಅದರಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಇಲ್ಲದೆ ಇರೋ ರೀತಿ. ಯಾಕಂದ್ರೆ ನೀವು ಅದನ್ನ ಪದೇ ಯೋಚಿಸಿ ಟೈಮ್ ವೇಸ್ಟ್ ಮಾಡಬಾರದು ಅಂತ. ವಿಂಟರ್ ಆರ್ಕ್ ಬರೋದಕ್ಕೆ ಈಗಲೂ ಸ್ವಲ್ಪ ಸಮಯ ಇದೆ. ಅದಕ್ಕೆ ನೀವು ಕೆಲವು ಸಮಯ ಬ್ರೇಕ್ ತಗೊಳ್ಳಿ, ಮತ್ತೆ ನೇಚರ್ ಅಲ್ಲಿ ಕೂತು ನಿಮ್ಮ ಗೋಲ್ಸ್ ನ ಅನಲೈಸ್ ಮಾಡಿ. ರೂಲ್ ನಂಬರ್ 5, ಮೇಕ್ ದಿಸ್ ರಿಯಲೈಸೇಷನ್. ವಿಂಟರ್ ಆರ್ಕ್ ರೂಲ್ 5 ಹೇಳುತ್ತೆ ನೀವು ಇದನ್ನ ರಿಯಲೈಸ್ ಮಾಡಬೇಕು. ನೀವು ಇದನ್ನ ಮಾಂಕ್ ಮೋಡ್ ಅಥವಾ ವಿಂಟರ್ ಆರ್ಕ್ ಅಂತ ತಿಳ್ಕೊಳ್ಳಿ. ಅಲ್ಲಿ ನೀವು ಜಗತ್ತಿಂದ ಔಸ್ಕೊಂಡು ಕೆಲಸ ಮಾಡ್ತಿದ್ದೀರಾ. ಇದು ಖಂಡಿತ ಸುಲಭ ಆಗಿರಲ್ಲ. ನಿಮಗೆ ಫಿಸಿಕಲಿ ಹರ್ಟ್ ಆಗ್ಬೋದು, ಇಮೋಷನಲಿ ಕಷ್ಟ ಆಗ್ಬೋದು, ಸೆಲ್ಫ್ ಡೌಟ್, ನಿಮಗೆ ಅಳುನೂ ಬರ್ಬೋದು, ನೀವು ಫೇಲು ಆಗ್ಬೋದು. ಆದ್ರೆ ನೀವು ಯಾರಿಗೂ ತಿಳಿಸೋ ಅವಶ್ಯಕತೆ ಇಲ್ಲ ನೀವು ಎಷ್ಟು ಶ್ರಮ ಪಡ್ತಿದ್ದೀರಾ ಅಂತ. ನಿಮ್ಮ ಗೋಲ್ ಅವರಿಗೆ ನಿಮ್ಮ ಫೇಲ್ಯೂರ್ ತೋರಿಸೋದಲ್ಲ, ಬದಲಿಗೆ ನಿಮ್ಮ ಸಕ್ಸಸ್ ಇಂದ ಅವರಿಗೆ ಆಶ್ಚರ್ಯ ಪಡಿಸೋದು. ನೀವು ಇಲ್ಲಿ ನಿಮ್ಮ 2 ಮುಖ್ಯ ಉದ್ದೇಶಗಳ ಮೇಲೆ ಗಮನ ಕೊಡಬೇಕು. ಮೊದಲನೇದು ನಿಮ್ಮ ಫಿಟ್ನೆಸ್, ಮತ್ತೆ ಎರಡನೇದು ನಿಮ್ಮ ಹಣನ, ಅಂದ್ರೆ ಒಟ್ಟಾರೆ ಪವರ್. ನೀವು ನಂಬಿ ಅಥವಾ ಭರವಸೆ ಇಡಿ, ಯಾವಾಗೊಬ್ಬ ವ್ಯಕ್ತಿ ಹತ್ರ ಇವೆರಡೂ ಇರೋದಿಲ್ವೋ ಅಲ್ಲಿ ತನಕ ಅವರ ಲೈಫ್ ಅಲ್ಲಿ ಯಾವುದೇ ಚೇಂಜಸ್, ಯಾವುದೇ ಬದಲಾವಣೆಗಳು ಬರೋದಿಲ್ಲ. ಏನಾದ್ರೂ ನೀವು ಹಣ ಸಂಪಾದನೆ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಆಗ ನಿಮ್ಮ ಸ್ಟಡೀಸ್ ಅಲ್ಲಿ ಧೂಳೆಪ್ಸಿ. ಏನಾದ್ರೂ ಮಾಡೋದಕ್ಕಾಗತ್ತೆ, ಓದೋದ್ರ ಜೊತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ರೆ ಆಗ ಸೈಡ್ ಇನ್ಕಮ್ ಶುರು ಮಾಡಿ, ಅಥವಾ ಯಾವ್ದಾದ್ರು ಈ ರೀತಿ ಸ್ಕಿಲ್ಸ್ ನ ಕಲಿಯೋದನ್ನ ಶುರು ಮಾಡಿ. ಅದರಿಂದ ನೀವು ಕೆಲವು ಸಮಯದ ನಂತರ ಇನ್ಕಮ್ ಪಡೆಯೋ ರೀತಿ. ಈ ರೀತಿ ಸ್ಕಿಲ್ಸ್ ಅದು ನಿಧಾನವಾಗಿ ಸರಿ, ಆದ್ರೆ ನಿಮ್ಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡೋದು ಇದನ್ನ ನೀವೇ ಡಿಸೈಡ್ ಮಾಡಬೇಕು. ಆದ್ರೆ ಕಂಡೀಷನ್ ಎಂದ್ರೆ ಯಾವಾಗ ನೀವು ಡಿಸೈಡ್ ಮಾಡ್ತಿರೋ ನೀವು ಇದನ್ನ ಮಾಡ್ತೀರಾ ಅಂತ, ಆಗ ನೀವು ಅದರಲ್ಲಿ ಪೂರ್ತಿ ಫೋಕಸ್ ಹಾಕ್ಬೇಕು.
ನೋಡಿ, ಯಾವುದೇ ವ್ಯಕ್ತಿ ಲೈಫಲ್ಲಿ ಎಲ್ಲಕ್ಕಿಂತ ದೊಡ್ಡ ಚೇಂಜ್ ಯಾವ್ದಂದ್ರೆ ಅದು ಅವನ ಫಿಸಿಕ್ ಇರುತ್ತೆ. ಯಾರು ಮೊದಲು ವೀಕ್ ಮತ್ತೆ ನಿಶಕ್ತಿ ಆಗಿರ್ತಿದ್ನೋ ಅವನೀಗ ಫಿಸಿಕಲಿ ಪವರ್ಫುಲಿ ಅಟ್ರಾಕ್ಟಿವ್ ಆಗಿದ್ದಾನೆ. ಅಥವಾ ಅವನ ಫೈನಾನ್ಷಿಯಲ್ ಕಂಡೀಷನ್ ಆಗಿರುತ್ತೆ. ಅವನು ಮೊದಲು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ, ಆದ್ರೆ ಈಗ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಾನೆ. ಈ ಎರಡು ವಿಷಯಗಳು ನಿಮ್ಮ ಲೈಫಲ್ಲಿ ಇರೋ ಬಾಕಿ ಎಲ್ಲವನ್ನ ಸರಿಪಡಿಸುತ್ತೆ. ಅದಕ್ಕೆ ನೀವು ಎಷ್ಟೇ ಸರಿ ಫೇಲ್ ಆದ್ರೂ, ನಿಮಗೆ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು, ನೀವು ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು. ಮತ್ತೆ ವಿಂಟರ್ ಆರ್ಕ್ ಅಲ್ಲಿ ನಿಮ್ಮ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಮಾಡಿ ತೋರಿಸ್ಬೇಕು. ಅದಕ್ಕೆ ರೆಡಿ ಆಗಿರಿ. ಐ ಹೋಪ್ ನೀವೆಲ್ಲರೂ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ವಿಂಟರ್ ಆರ್ಕ್ ಅಲ್ಲಿ ನಿಮ್ಮ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಮಾಡಿ ತೋರಿಸ್ತೀರಾ ಅನ್ಕೊಂಡಿದ್ದೀನಿ. ಮಾಡೋ ಹಾಗಿದ್ರೆ ಮಾತ್ರ ಎಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹ್ಯಾಬಿಟ್ ಟ್ರ್ಯಾಕರ್ ನ PDF ಕೊಡ್ತೀನಿ. ಅದನ್ನ ಜೆರಾಕ್ಸ್ ಮಾಡಿಸಿ ನಿಮ್ಮ ಹ್ಯಾಬಿಟ್ ನ ಟ್ರ್ಯಾಕ್ ಮಾಡಿ. ಅದರ ಲಿಂಕ್ ಬೇಕಾದ್ರೆ ಕೆಳಗಡೆ ವಾಟ್ಸ್ಆಪ್ ಲಿಂಕ್ ಕೊಡ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಅಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಅದಕ್ಕೆ ಲೈಕ್ ಮಾಡಿ. ಮತ್ತೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.